ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಬೆಳಗಾವಿ ಜಿಲ್ಲೆಯಲ್ಲಿ ಇರುವ ಅಧಿಕಾರಿಗಳೆಲ್ಲ ಒಳ್ಳೆಯವರು, ಆದರೆ ಲೇಡಿ ಹಿಟ್ಲರ್ ಆಡಳಿತದಿಂದ ಎಲ್ಲವೂ ಹಾಳಾಗ್ತಾ ಇದೆ. ಎಲ್ಲಿ ಏನಾದರೂ ಆದ್ರೆ ಮಹಿಳೆಯರಿಗೆ ಅಪಮಾನ ಅಂತ ಹೇಳೋರು ಈಗ ಎಲ್ಲಿದ್ದಾರೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ತವರು ಕ್ಷೇತ್ರದಲ್ಲಿ ಸಂತ್ರಸ್ತ ಬಾಲಕಿಗೆ ನ್ಯಾಯ ಸಿಗ್ತಾ ಇಲ್ಲ. ಫೋಕ್ಸೋ ಪ್ರಕರಣದ ಆರೋಪಿಗೆ ಪೊಲೀಸ್ನವರು ಸ್ಟೇಷನ್ ಬೇಲ್ ಕೊಟ್ಟು ಕಳುಹಿಸಿದ್ದಾರೆ. ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸ್ನವರ ನಡೆಗೆ ಆಕ್ರೋಶ ಕೂಡ ವ್ಯಕ್ತಪಡಿಸಿರುವ ಮಾಜಿ ಶಾಸಕ ಸಂಜಯ್ ಪಾಟೀಲ್, ಇದೆಲ್ಲ ನಡೆಯೋದಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಹಿಟ್ಲರ್ ಆಡಳಿತವೇ ಕಾರಣ ಅಂತ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಮಾತನಾಡಿರುವಂತವರು, ಬಾಲಕಿಗೆ ಅಶ್ಲೀಲ ಮೆಸೇಜ್ ಮಾಡೋದು, ಶಾಲೆಯಲ್ಲಿ ಆಕೆಯ ಮೈಕೈ ಮುಡ್ತಾ ಇದ್ದ ಶಿಕ್ಷಕನಿಗೆ ಧರ್ಮದೇಟು ನೀಡಿದ ಗ್ರಾಮಸ್ಥರು ಪೊಲೀಸರಿಗೆ ಒಪ್ಪಿಸಿದರು. ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒತ್ತಡಕ್ಕೆ ಮಣಿದ ಪೊಲೀಸ್ನವರು ಆರೋಪಿಯನ್ನ ಬಿಟ್ಟು ಕಳುಹಿಸಿದ್ದಾರೆ. ಘಟನೆ ಬಗ್ಗೆ ಒಂದು ಮಾತು ಸಹ ಸಚಿವೆ ಹೆಬ್ಬಾಳ್ಕರ್ ಮಾತನಾಡಿಲ್ಲ. ಬೆಳಗಾವಿಯಲ್ಲಿ ಒಳ್ಳೆಯ ಅಧಿಕಾರಿಗಳಿದ್ದಾರೆ, ಆದರೆ ಸದ್ಯ ಇಲ್ಲಿರುವಂತ ಲೇಡಿ ಹಿಟ್ಲರ್ನಿಂದ ನ್ಯಾಯಯುತವಾಗಿ ಯಾರು ಕೂಡ ನಡೆದುಕೊಳ್ತಾ ಇಲ್ಲ ಅಂತ ಪಾಟೀಲ್ ಹರಿಹಾಯ್ದಿದ್ದಾರೆ. ಶಿಕ್ಷಕ ಗೈರು ವರ್ತನೆ ಮಾಡ್ತಾನು, ಅದ್ರ ಬಗ್ಗೆ ವಿಡಿಯೋ ಆಡಿಯೋ ಮೆಸೇಜ್ಗಳು ಎಲ್ಲ ಕೂಡ ವೈರಲ್ ಆದ್ರೂ ಪೊಲೀಸರ ಏನು ಕ್ರಮ ತಗೊಳಂಗಿಲ್ಲ. ಆ ಸಂದರ್ಭದಲ್ಲಿನೂ ನೀವು ಕ್ರಮ ತಗೋಬೇಕು, ಇಲ್ಲ ಉಗ್ರ ಹೋರಾಟ ಮಾಡ್ತಾನೆ ಅಂದ್ಮೇಲೆ ಒಂದು ಸಾದಾ ಕೇಸ್ ಹಾಕಿ ಪೊಲೀಸ್ ಸ್ಟೇಷನ್ದಾಗ ಬೇಲ್ ಮಾಡಿ ಕಳಿಸಿದ್ದಾರೆ. ತಹಶೀಲ್ದಾರ್ ಕಚೇರಿಯಲ್ಲಿ ಆಗಿರುವಂತಹ ಆತ್ಮಹತ್ಯೆ ಮುಚ್ಚಿ ಹಾಕಿದ್ರು. ಹೀಗೆ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಅನ್ಯಾಯದ ಬಗ್ಗೆ ಮಾತನಾಡುವವರೇ ಇಲ್ಲ. ಎಲ್ಲಿ ಏನಾದ್ರೂ ಆದ್ರೆ ಮಹಿಳೆಯರಿಗೆ ಅಪಮಾನ ಅಂತ ಹೇಳೋರು ಈಗ ಎಲ್ಲಿದ್ದೀರಾ? ಹುಡುಗಿಗೆ ಅನ್ಯಾಯ ಆಗಿದೆ, ವಿಡಿಯೋ ಆಡಿಯೋ ಎಲ್ಲ ನನ್ನ ಬಳಿ ಇದೆ, ಅಧಿಕಾರ ಶಾಶ್ವತ ಅಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆಯೂ ಕೂಡ ಹಲವು ಬಾರಿ ಹೆಬ್ಬಾಳ್ಕರ್ ಮೇಲೆ ದಬ್ಬಾಳಿಕೆ ಆರೋಪಗಳು ಕೂಡ ಕೇಳಿ ಬಂದಿವೆ. ಕುರ್ಚಿ ಮೇಲೆ ಕೂತ ನ್ಯಾಯ ಮಾಡ್ಬೇಕಂತ ನಿಮ್ ಮನಸ್ಸಿನಲ್ಲಿ ಇದ್ರ ಎಲ್ಲಾ ಹುಡುಕಾಡ್ತೈತಿರಿ. ಯಾರ್ಯಾರು ಹೆಲ್ಮೆಟ್ ಹಾಕೊಳ್ಳಲ್ಲ ಆದ್ರೆ ಕೇಸ್ ಹಾಕ್ತೇರಿ, ತಿಬ್ಬಲ್ ಶೀಟ್ ಆದ್ರೆ ಕೇಸ್ ಹಾಕ್ತೇರಿ, ರಾಂಗ್ ಸೈಡ್ ಬಂದಂತ ಕೇಸ್ ಹಾಕ್ತೇರಿ. ಮತ್ ಈದೆಲ್ರಿ ನಿದ್ದೆ ಮಾಡಾಕದಿರಿ? ಶಬಾಷ್. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹೊಣೆಯನ್ನು ಕೂಡ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹೊತ್ಕೊಂಡಿದ್ದಾರೆ. ಕೆಲ ಕಂತುಗಳ ಹಣ ಜಮೆಯಾಗಿಲ್ಲ ಅಂತ ಸದನದಲ್ಲಿ ಪ್ರಶ್ನೆ ಕೂಡ ಮಾಡಲಾಗಿದೆ. ಇದೀಗ ಗ್ಯಾರಂಟಿ ಯೋಜನೆಯ ವಿಚಾರದಲ್ಲೋ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹಿಟ್ಲರ್ ಆಳ್ವಿಕೆ ನಡೆಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಶುರುವಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.